ಫ್ಯಾಮಿಲಿ ಅಂದರೆ ತುಂಬ ನಿರೀಕ್ಷೆಗಳಿರುತ್ತೆ ಸೊ ಹಾಗಾಗಿ ಆ್ಯಕ್ಚುಲಿ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಮೇಡಮ್. ಸೊ ಅವ್ರ ಫ್ಯಾಮಿಲಿ ಇದೆ ವೆರಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅವ್ರದ್ದು. ಬಟ್ ಏನಂದರೆ ಮದುವೆ ಮಾಡ್ಸೋದು ಕಷ್ಟ ಅಲ್ಲ. ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗಿಂತ ದೊಡ್ಡ ಕಷ್ಟದ ಕೆಲಸ. ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಕಾರ್ಡ್ ಕೊಡೋದು, ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ, ಕುಂದಾಪುರದಿಂದ, ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ಆಪರ್ಚುನಿಟಿ ಟು ಮೀಟ್ ದ ಎಂಟೈರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಆಲ್ಸೋ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ VVIPs ಇರ್ತಾರೆ, ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ನನ್ನ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ನೋ ಮೀಡಿಯಾ. ಇವತ್ತಿನ ಪ್ರೆಸ್ ಅಲ್ಲ, ಈವನ್ ದ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡಿಯೇಟೆಡ್ ಟು ದೆಮ್ ಅನಿಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಫಾರ್ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಆಫ್ ಅಸ್. ತುಂಬ ಖುಷಿ ಆಗುತ್ತೆ ಕಣ that there is a family function and you are all going to be a part of it ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ. ಇಡೀ ಮೀಡಿಯಾದಲ್ಲೇ ಇಂಡಸ್ಟ್ರಿ ಮದುವೆ ಮೊದಲು ಕವರೇಜ್ ಆಗಿ ಹೌದು, ಅದು ಮದುವೆ ಇರಲಿಲ್ಲ ಕಣ, ಜಾತ್ರೆ ಕವರೇಜ್ ಆಗಿದ್ದು ಫೀಲ್ ಮಾಡ್ಕೊತೀರಾ ಅವಾಗ ನೆನ್ಸ್ಕೊತೀರಾ ಅಂತ? ಯಾಕೆಂದರೆ ಫಸ್ಟ್ ಮೊದಲು ಶುರುವಾಗಿದ್ದು ಮದುವೆ ಅನ್ನೋದು ಐ ಥಿಂಕ್ ಇಟ್ ಶುಡ್ ಬಿ ಅ ವೆರಿ ತುಂಬ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ. ನನಗೆ ನನ್ನ ಮದುವೆಯಲ್ಲಿ ಹಲವಾರು ಅಂದರೆ ಫಾರ್ ಒಂದು ಹೆಣ್ಮಗುಗೆ ಆ ಮದುವೆ ದಿವಸ ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು, ತಾಳಿ ಕಟ್ಟೋ ಸಮಯ ಆಗಿರ್ಬೋದು, ಪ್ರತಿಯೊಂದು ವಿಚಾರನೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸನೇ ಬಹಳ ಸ್ಪೆಷಲ್ ಆಗಿರುತ್ತೆ ಅದು. ಸೊ ನನಗೆ ತುಂಬ ಟೆನ್ಷನಲ್ಲಿ ಆ ದಿವಸ ಮದುವೆ ಆಗಿದ್ದು. ನಮ್ಮ ಮಾವ ಇರಲಿಲ್ಲ. ಪೊಲೀಸವ್ರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ, ಅಯ್ಯೋ ಹಲವಾರು ಜನ ಮಾವಗಳು ಬರ್ತಾರೆ, ಅವ್ರಿಗೆಲ್ಲ ಒಳಗಡೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದರು. ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನೆಸ್ಟ್ಲಿ ನನಗೆ. ಬಿಕಾಸ್ ಆ ದಿವಸ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ದರು ಎಲ್ಲ ಕಡೆಯಿಂದನೂ. ಆ್ಯಂಡ್ ಬಟ್ ದೋಸ್ ಟೈಮ್ಸ್ ವರ್ ಡಿಫ್ರೆಂಟ್. ಆವಾಗ ಇಷ್ಟು ಮೀಡಿಯಾನೂ ಇರಲಿಲ್ಲ, ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ. TV9 and Z, ಮಂಜು ಕವರ್ ಮಾಡಿದ್ದು, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್, ಮೀಡಿಯಾ ಕೂಡ ಬೆಳೆದಿದೆ, ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಜೊತೆ. ಸೊ ಇಟ್ಸ್ ಅ ಬಿಗರ್ ಫ್ಯಾಮಿಲಿ ಇವತ್ತು. ಬಟ್ ಫ್ಯಾಮಿಲಿ ಅನ್ನೋದು, ನನ್ನ ಮದುವೆ ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದ್ಯಾಟ್ ದಿಸ್ ಟೈಮ್ ಅಷ್ಟು ಕೇಯಾಸ್ ಇರಲ್ಲ. ಐ ಹೋಪ್ ದೇ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್ ಇರುತ್ತೆ. ಎಂತ ಇಲ್ಲ, ನಾನು ಕಾರ್ಡ್ ಕೊಡೋದ್ರಲ್ಲೇ ಬ್ಯುಸಿಯಾಗಿದ್ದೆ ಇಷ್ಟು ದಿವಸ. ಅವನ ಹೆಂಡತಿ ಅಂದರೆ ಅವ್ನ ಗರ್ಲ್ ಫ್ರೆಂಡ್ ರಕ್ಷಿತಾನೇ ಎಲ್ಲ ಪ್ಲ್ಯಾನ್ ಮಾಡಿರೋದು. ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್, ಫಿಯಾನ್ಸೆ, ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್ಸ್ ಟು ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಅವ್ರು ಡಿಸೈನರ್ ಇರೋದ್ರಿಂದ ಇವನ್ ಬಟ್ಟೆಗಳು ಅವಳೇ ಮಾಡ್ತಾ ಇರೋದು. ಸೊ it's nice to see that bond between them. I wish them a very very happy successful marriage. ಹಂಗೆ ಯಾರು ಆಸೆ ಇಟ್ಕೋತಾರೆ? ಎಂತಾದ್ರೂ ಆಗಲಿ, ಎಂತ ಅಲ್ಲ ಹಂಗೆಂತ ಇಲ್ಲ. ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು, ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು. ಬಟ್ we were all very happy about that. He has a little agitation, but honestly I think marriage is the most beautiful bond ಅನ್ಸುತ್ತೆ ಇದ್ರ ಮಧ್ಯದಲ್ಲಿ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಬಟ್ ಅಟ್ ದ ಮೂಮೆಂಟ್ ವೆರಿ ಹ್ಯಾಪಿ ಫಾರ್ ದ ಕಪಲ್. ನಾನು ಆ್ಯಕ್ಚುಲಿ ಇವ್ರಿಗೆ ತುಂಬ ಫಿಲ್ಟರ್ಗಳು ತುಂಬ ಇತ್ತು, ನನಗೆ ಗೊತ್ತಿತ್ತು ಹುಡುಗಿ ಅಂದರೆ ಹಿಂಗೆ ಹಂಗೆ ಎಲ್ಲ ಇರಬೇಕು ಅಂತ ಇತ್ತು. ಇವಾಗ ಹೇಳ್ತಾರೆ, ಇವಾಗ ಹಿಂಗೆಲ್ಲ ಯಾಕೆ ಹೇಳ್ತವ್ರೆ ಅಂದರೆ ಬಿಕಾಸ್ ಅದೇ ಹೇಳ್ದೆ ಅಲ್ಲ, ನಮ್ಗಿಂತ ಜಾಸ್ತಿ ಇವರಿಬ್ಬರೇ ಮಾತಾಡ್ತಿರ್ತಾರೆ. ಸೊ ಅದೇನೋ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ, ಅದಕ್ಕೆ ಹಿಂಗೆ ಮಾತಾಡ್ತಿರೋದು ಇವಾಗ. ಬಟ್ ಆವಾಗ ಈ ಫಿಲ್ಟರ್ಗಳು ಇದ್ದಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ. ಆಮೇಲೆ ಒಂದು ಟೈಮ್ ಬಂತು ಹೇಳಲೇಬೇಕು. ನಾನು ಆ್ಯಕ್ಚುಲಿ ಅದೇ ಇವ್ರು ಹೇಳಿದ್ರಲ್ಲ, ಹುಡುಗಿನೂ ತುಂಬ ವರ್ಷ ಕಾದಿದ್ದಾಳಂತ, ನಾನೇ ಹೇಳ್ಕೊಂಬಂದೆ ಇಷ್ಟು ಬೇಗ ಬೇಡ ಅಂತ.
ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕಿದ್ರು ಆಗಲೇಬೇಕು ಟೈಮ್ ಆಗಿದೆ ಅಪ್ಪ ಏನು ನಿಮ್ಮದು ಅಂತ. ಸೊ ಆಮೇಲೆ ಹೇಳಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇವ್ರಿಗೆ ಹೇಳಿದೆ, ಬಿಕಾಸ್ ದೇ ಕ್ಲೋಸ್, ಆವಾಗಿಂದ ದೇ ವೆರಿ ಕ್ಲೋಸ್. ಅಂತ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಅಂದರೆ ಬೇರೆ ಎಲ್ಲ ಫಿಲ್ಟರ್ ಹೆಂಗೆ ಪಾಸ್ ಆಗೋದು ಅಲ್ವಾ? ವೆರಿ ನೈಸ್ ಸೊ ಫಸ್ಟ್ ಇಲ್ಲಿ ಒಂದು ಪಾಸ್ ಮಾಡಿಸ್ಬಿಡೋಣ ಅಂತ ಹೇಳಿದೆ. ಪಾಸ್ ಆಯಿತು, ಆಮೇಲೆ ಎಲ್ಲ ಅಫ್ಕೋರ್ಸ್ ಆಮೇಲೆ ಸ್ಮೂತ್. ನಿಮ್ಮ ಇಬ್ಬರ ಮಧ್ಯೆ ಫಸ್ಟ್ ಪ್ರಪೋಸ್ ಮಾಡಿದ್ದಾರೆ, ಎಲ್ಲಿ ಭೇಟಿಯಾಗಿದ್ದಾರೆ, ಅಯ್ಯೋ ಎಷ್ಟು ವರ್ಷದ್ದು? 7 ವರ್ಷ ಹಿಂದೆ ನಾವು ಸಿಕ್ಕಿದ್ದು. ಪ್ರಪೋಸ್ ಮಾಡಿದ್ದು ಸಿ ಐ ಆಮ್ ವೆರಿ ಆರ್ಥೋಡಾಕ್ಸ್. ನಾನು ಸ್ವಲ್ಪ ಹುಡುಗರೆ ಮಾಡಬೇಕು, ನಾನೇ ಮಾಡಿದ್ದು. ಸೊ ಆ ರೀತಿಯಲ್ಲಿ ಐ ಆಮ್ ವೆರಿ ಟ್ರೆಡಿಷ್ನಲ್. ಬಟ್ ಯಾ ಸಿನಿಮಾ, ಬಿಸ್ನೆಸ್ಸು, ಲವ್ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಆಯ್ತು ಅಂತ. ಏನೋ ಬ್ಯಾಲೆನ್ಸ್ ಆಗ್ತಾ ಇದ್ದೀನಿ, ಹೆಂಗೆ ಅಂತ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಶೀ ಈಸ್ ಬಿನ್ ವೆರಿ ಸಪೋರ್ಟಿವ್. ರಕ್ಷಿತಾ ತುಂಬ ಸಪೋರ್ಟಿವ್ ಆಗಿ, ನಾನು ಅದೇ ಹೇಳಿದೆ ಅಲ್ಲ, ತುಂಬ ವರ್ಷ ಕಾದ್ಲು ಅಂತ. ನನಗೆ ಸಪೋರ್ಟಲ್ಲೇ ಕಾದಿತ್ತು. ನಾನು ಹೇಳಿದೆ ನನಗೆ ಇಷ್ಟು ಟೈಮ್ ಬೇಕು, ನನ್ನದಾದ ಒಂದು ಇದಿದೆ, ಕನಸಿದೆ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿದ್ಲು. ಸೊ ಅದರಿಂದ ಅವಳ ಸಪೋರ್ಟಿಂದನೂ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅಂದರು. ಸೊ ಕೋಇನ್ಸಿಡೆನ್ಸ್ ನಿಮ್ಮ ಕಡೆ ಕರೋನಾ ಈ ವರ್ಷ ತುಂಬ ಸಾಕಷ್ಟು ವಿಷಯ ಹೇಳ್ತೀವಿ ಏನಾದ್ರು. ಥ್ಯಾಂಕ್ ಯು. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ ದಟ್ ಅದು ನಾವೊಂದು ಟೀಮ್ ಪೋಸ್ಟ್ ಬಿಟ್ಟಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಯಿತು ಅಂದರು. ನನಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಬಿಕಾಸ್ ಅಫ್ಕೋರ್ಸ್ ಏಕಲವ್ಯ ಬಂದು ಇವಾಗ 2 ವರ್ಷ ಆಗಿದೆ. ಅದಾದಮೇಲೆ ನಾನು ತುಂಬ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಹುಡುಕಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ. ಇವಾಗ ಈ ತರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದ್ದಾಗ ಫಸ್ಟ್ಲಿ ಅವರಿದ್ದರು ಬ್ಯಾಕ್ ಮಾಡ್ತಾಯಿದ್ರು. ಅದೊಂದು ನಂಗೆ ತುಂಬ ಒಳ್ಳೆ ಒಂದು ಬ್ಯಾಕಿಂಗ್ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಕಥೆನೂ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ಮೆಲ್ಲರದ್ದು ಆಶೀರ್ವಾದ ಇದ್ದರೆ 2025 ಇಸ್ ಲುಕಿಂಗ್ ಬ್ರೈಟ್. ಲೆಟ್ ಇಟ್ ಬಿ ಬ್ರೈಟ್. ಎಲ್ಲರದ್ದು ಆಶೀರ್ವಾದ ಇರಬೇಕು ಅಷ್ಟೇ. ನಿಮ್ಮ ಮೊದಲ ಸಿನಿಮಾ ಏಕಲವ್ಯ, ಅದರಲ್ಲೂ ಕೂಡ ಫೈಟಿಂಗ್ ಎಲ್ಲ ಇತ್ತು. ರಿಯಲ್ ಲೈಫಲ್ಲಿ ಏಕಲವ್ಯನೇ ಅಂದರೆ ಏನು ರಿಯಲ್ ಒಂದೇ ಲವ್ವ ನಿಂದು ಅಂತ. ಓ, ಆ ರೀತಿ. ಅದೇ ತರ ಕಾಲೇಜ್ ಲೈಫಲ್ಲಿ ಯಾರೋ ಪಾಸ್ ಆಗಿರ್ತಾರೆ, ಎಲ್ಲರಿಗೂ ಆಗಿರ್ತಾರೆ, ನಿಮ್ಗೂ ಆಗಿರೋದು. ಆ ಥರ ಏನಾದರೂ ಒಂದು ಆಯ್ತಾ? ಹಳೆ ಲೈಫ್ ಬಗ್ಗೆ ಕೇಳ್ತೀರಾ? ಅದೆಲ್ಲ ಹಳೇದು ಇರುತ್ತೆ ಸಿ ಅದೆಲ್ಲ. ಬಟ್ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಎಂತ ಅದೆಲ್ಲ ಪ್ರಶ್ನೆ? ಇರುತ್ತೆ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು ಎಲ್ರದ್ದು ಇರುತ್ತೆ, ನಮ್ಮದು ಏನೋ ಇದ್ದಿರುತ್ತೆ. ಬಟ್ ಅದೆಲ್ಲ ಓಲ್ಡ್ ಮೆಮೊರಿ, ಓಲ್ಡ್ ಮೆಮರೀಸ್ ಎಂತ old ಬಿಟ್ಬಿಡ್ಬೇಕ್ರಿ. ಅವೆಲ್ಲ ದಾಟ್ಕೊಂಡು ಏನಂದ್ರೆ ನಮ್ದು ಪ್ರೆಸೆಂಟ್ ತುಂಬಾ ಚೆನ್ನಾಗಿರುವಾಗ ಹಳೇದು ಯಾವ್ದು ಜ್ಞಾಪಕಕ್ಕೆ ಬರಲ್ಲ. ಸೊ ಇಟ್ಸ್ ಲೈಕ್ ದಟ್. ಇಷ್ಟು ವರ್ಷ ಈ ರಕ್ಷಿತ್ ಅವರು ನಿಮಗೆ ಬ್ಯಾಕ್ ಬೋನು, ಇನ್ಮೇಲೆ ಆ ರಕ್ಷಿತ ಡಬಲ್ ಧಮಾಕ, ರಕ್ಷಿತಾ ಬ್ಯಾಕ್ ಬೋನ್ ಆಗಿ ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಬೇಡ್ರಿ. No, honestly, all jokes apart, if ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋಳು 7 ವರ್ಷ ನನಗೋಸ್ಕರ ಕಾದಿದ್ದಾಳೆ. ಶೀಸ್ ಅಲೌಡ್ ಮೀ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ನನಗೆ ಸೆಟ್ಲ್ ಆಗೋಕ್ಕೆ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾಳೆ ಅಂದರೆ ಶಿ ಮಸ್ಟ್ ಬಿ ರಿಯಲಿ ಸಪೋರ್ಟಿವ್ ಅಲ್ವಾ? ಎಷ್ಟು ಜನ ಆ ಥರ ಸಿಗ್ತಾರೆ ಲೈಫಲ್ಲಿ. ದಟ್ಸ್ ವೈ ಐ ಸೇ ದಟ್ ಶೀಸ್ ಅ ರಿಯಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಗರ್ಲ್. ನಾನು ಆಬ್ವಿಯಸ್ಲಿ ಅವಳು ತುಂಬ ವರ್ಷಗಳಾದಮೇಲೆ ಅವಳು ಭೇಟಿಯಾಗಿದ್ದು. But I'm very thankful that Aula, she took that space, that time, and she gave him time also that, avun one hejje munde idbodagitte. It's very important ansutte for a life partner to do that. And yeah, she's really sweet. She's really sweet. ನೋಡಿದ್ರೆ ಈ ಉತ್ತರ ನಿಮ್ಮ ಆ್ಯಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ. ಅವ್ಳ ಸಪೋರ್ಟ್ ಇದೆ, ಓಕೆ. ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಹಿಂಗೆಲ್ಲ. ನಾನು ಸುಮ್ಮನೆ ಏನೋ ನಕ್ಕೊಂಡು ಹೇಳ್ಬಿಡ್ತೀನಿ. ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ. ಅಷ್ಟು ಸಪೋರ್ಟ್ ಇವ್ರದ್ದು ಇದೆ. ಸೊ ಯಾ ಬೇಡ, ಈ ಸಪ್ತಪದಿ ಇದಕ್ಕೆ ಮುಂಚೆ ಸಪ್ತ ವಸಂತಗಳು ಕಳೆದಿದ್ದೀರಾ. ಎಂತ ಅದು ಸಪ್ತ ವಸಂತಗಳು? 7 ವರ್ಷ ಅಲ್ಲ, ಹಂಗ ಮೈ ಗಾಡ್. ಕಳೆದಿದ್ದೀರಾ. ಇಬ್ಬರ ಮಧ್ಯೆ ಬಾಂಡಿಂಗ್, ಸೊ ಅದ್ರ ಪ್ರಕಾರ ಇಬ್ಬರ ಮಧ್ಯೆ ಬಾಂಡಿಂಗು ಬಾಂಡಿಂಗ್ ಸಿ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ವ. ಸೊ ಅದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದು ಇಷ್ಟು ಟೈಮ್ ಆಯಿತು. ಅದಾದಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ದು. ಸೊ 100% ಬಾಂಡಿಂಗ್ ಅಂತೂ ಇದೆ. ಅದಕ್ಕೆ ಈ ಥರ ಒಂದು ಹೆಜ್ಜೆ ತೊಗೊಂಡಿರೋದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಮೆಚ್ಯೂರ್ ಡಿಸಿಷನ್ ಫಾರ್ ಶೋರ್. ಏನೋ ಚಂದ ಥರ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ನಿಮ್ಮ ಬಾಬಾ ಪ್ರೇಮ್ ಅವ್ರು ಏನು ಅವ್ರಿಗೆ ಯಾವಾಗ ಇವರಿಗಿನ ಮುಂಚೆ ಹೇಳ್ತಿದ್ದೀರಾ? ಇಲ್ಲ
ಹೇಳಕ್ಕಾಗಲ್ಲ ಅಲ್ವಾ ಒಳಗೆ ಮತ್ತೆ ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು ಆ್ಯಂಡ್ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿದ್ದು. ಅದಾದ್ಮೇಲೆ ಭಾವಂಗೆಲ್ಲ ಅದು ತುಂಬ ಫಾರ್ಮಲ್ ಆಗಾಯಿತು. ಮನೆಗೆ ಬಂದರು, ಆವಾಗ ಎಲ್ರಿಗೂ ಸಿಕ್ಕಿದ್ರು, ಆ ಥರ ಅದು ತುಂಬ ಫಾರ್ಮಲ್ ಆಗಿ. ನಾನು ನಮ್ಮ ಭಾವನ ಜೊತೆ ತುಂಬ ಒಂದು ಇವತ್ತು ಫಾರ್ಮಲ್ ಇಕ್ವೇಷನ್ನೇ ಇಟ್ಕೊಂಡಿರೋದು. ಇವತ್ತು ನನ್ನ ಗುರುಗಳೇ ಏನಿದ್ರು, ಸೊ ಅವ್ರಿಗೆ ತುಂಬ ಅಂಕಲ್ ಅದಲ್ಲ ಅಂಕಲ್ ಅಂತ ಪ್ಲೀಸ್ ಯಾಕಂದ್ರೆ ನಾನು ತುಂಬ ಚಿಕ್ಕವನಿದ್ದೆ, ಇವಾಗ ಮದುವೆ ಆಗಿ ಏನು ಮಾಡಲಿ ನಾನು. ಸೊ ಅಂಕಲ್ ಅಂತ ಹೇಳ್ಕೊಂಡು ಬಂದೆ. ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನೂ ಅವ್ರಿಗೆ ಡೈರೆಕ್ಟ್ರು ಅಂತಲೇ ಹೇಳೋದು. ಆ್ಯಂಡ್ ನಾನು ಯಾವತ್ತೂ ಅವ್ರಿಗೆ ಡೈರೆಕ್ಟಾಗಿ ಈ ಥರ ಒಂದು ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪ್ಪೇ ಇರೋದು. ಸೊ ಫಾರ್ಮಲ್ ಆಗೇ ಎಲ್ಲ ಆಯಿತು. ಮತ್ತೆ ಎಲ್ಲ ಆಗ್ತಿದೆ ಅದೆಲ್ಲ ಹೇಳಿ. The wedding is in Chamra Vajra Palace grounds ಅಲ್ಲಿ and ಬೆಳಗ್ಗೆ 7 ಗಂಟೆಗೆ ಬೆಳಗ್ಗೆ 12:15 ಅನಿಸುತ್ತೆ ಮುಹೂರ್ತ 7ನೇ ತಾರೀಕು ಆ್ಯಂಡ್ 8ನೇ ತಾರೀಕು ಶುಕ್ರವಾರ ಶನಿವಾರ. ಓಕೆ. ಇಟ್ ವಾಸ್ ರಿಯಲಿ ನೈಸ್ ಆಫ್ ಆಲ್ ಆಫ್ ಯು ಟು ಕಮ್ ಆ್ಯಂಡ್ ಎಲ್ರಿಗೂ ಇನ್ವೈಟ್ ಕೊಡ್ತೀನಿ. ಪ್ಲೀಸ್ ಡೂ ಕಮ್ ಆನ್ ದಿ 7th. ಎಲ್ಲರಿಗೂ ಕೊಟ್ಟಿದ್ದೀನಿ. ನನಗೆ ಬೇಕಾದವರು ನನ್ನ ಹತ್ರ ಇದ್ದವ್ರು ಎಲ್ರಿಗೂ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮದುವೆಗೂ ಬನ್ನಿ, ಎಲ್ಲರೂ ದಯವಿಟ್ಟು ಆಶೀರ್ವಾದ ಕೊಡಿ.